ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೇಕು ಅಂತ? ಬೈ ಎಲೆಕ್ಷನ್ದೊಳಗೆ ಭಾಳ ಇದು ಕಾಂಗ್ರೆಸ್ ಪಾರ್ಟಿ ಗೆಲ್ತೈತಿ. ಯಾಕೆ ಅದೇ ಪಾರ್ಟಿನೇ ಗೆಲ್ಬೇಕು ನಿಮ್ಗೆ? ಅಂದ್ರೆ ಅಭಿವೃದ್ಧಿ ಮಾಡ್ಯಾರ್ರಿ, ಸಿಕ್ಕಾಪಟ್ಟೆ ಅಭಿವೃದ್ಧಿ. ಹಾಂ, ಏನೆಲ್ಲ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ರೋಡ್ ಮಾಡ್ಯಾರ, ಇಂದಿರಾ ಕ್ಯಾಂಟೀನ್ ಮಾಡ್ಯಾರ, ಮತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಾರ. ಮತ್ತು ಮುಂದೆ ಸಮಾಜವಾರು ಸಮುದಾಯ ಭವನದ ಕಟ್ಟಿಸ್ಕೊಟ್ಟಾರ. ಮೇಟಿಯವ್ರು ಭಾಳ ಅನುಕೂಲ ಭಾಳ ಮಾಡ್ಯಾರ. ಮತ್ತು ಅಂಥದ್ರೊಳಗೆ ಮತ್ತು ಮನೆ ಮೆಡಿಕಲ್ ಕಾಲೇಜು ಟೆಂಪಲ್ ಶಂಕುಸ್ಥಾಪನೆ ಮಾಡಿದರು. ಪಾಲ್ಕೋಟ್ ರೋಡ್ ಡೆವಲಪ್ಮೆಂಟ್ ಆಗ್ಯಾವು, ಭಾಳ ಅನುಕೂಲ ಆಗ್ಯಾವ್ರಿ ಕಾಂಗ್ರೆಸ್ನಿಂದ. ಇನ್ನೂ ಆಗ್ಬಿಡ್ತದೆ. ರೋಡ್ 3.5 ಕೋಟಿ ರೂಪಾಯಿ ಶಾಂಕ್ಷನ್ ಆಗೈತಿ. ಬಸ್ ಸ್ಟ್ಯಾಂಡ್ಲಿಂತ್ರ ಶಿವಲಾಲ್ ಸಾಲಿವರೆಗೂ ರೋಡ್ ಶಾಂಕ್ಷನ್ ಆಗೈತೆ ಸರ್. ಅಷ್ಟು ಅಭಿವೃದ್ಧಿ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಂ, ಅಷ್ಟು ಅಭಿವೃದ್ಧಿ ಆದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಹಾಂ, ಹೆಲ್ಪ್ ಆಗೈತೆ. ಜನಸಾಮಾನ್ಯರಿಗೆ ಎಲ್ಲ ಭಾಳ ಅನುಕೂಲ ಆಗೈತೆ. ಉಮೇಶ್ ಮೇಟಿ ಅವ್ರಿಗೆ ಗೆಲ್ಬೇಕ್ರಿ. ಯಾಕಂತಂದ್ರ ಅವಾಗ ಈಗ ಏನು ಕೇವಲ ಉಳ್ದಿದ್ದು ಇನ್ನು 2 ವರ್ಷ ನಮಗೆ ಉಳ್ದಿರೋದು. ಈಗ ಅಂದ್ರ ಕುಟುಂಬ ರಾಜಕಾರಣ ಮಾಡ್ತಾರ ಅಂತ ಹೇಳ್ತಾರ. ಕುಟುಂಬ ರಾಜಕಾರಣ ಅಂದ್ರೆ ಈಗ ಅವ್ರು 3 ಸಲ ಸಾಹೇಬರು ಶಾಸಕರಾಗಿ ಒಂದ್ಸಲ MP ಆಗಿರೋದ್ರಿಂದ ಈಗ ಮನಿ ಮಗಳಿಗೆ ಸಕ್ರಿ ಚಾಪುಡಿ ಡಬ್ಬಿ ಎಲ್ಲೈತಿ ಅಂತ ಸಡನ್ ಆಗಿ ಗೊತ್ತಾಕತಿ. ಆದ್ರೆ ಬಂದ್ ಸೊಸಿಗೆ ಗೊತ್ತಾಗಲ್ಲ, ತಿಳ್ಕೊಳಕ್ 1 ವರ್ಷ ಬೇಕಾಕತಿ. ಅದಕ್ಕೆ ನಮ್ಗೆ ಕೇವಲ 2 ವರ್ಷ ಇರೋದ್ರಿಂದ ಉಮೇಶ್ ಮೇಟಿ ಅವ್ರು ಬಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ತರಲಿಕ್ಕೆ ಈಸಿ ಆಕತಿ ಅಂತಂದ ನಮ್ಮ ಸರ್ಕಾರ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆಮೇಲೆ ಅವರೆಲ್ಲ ಅಭಿವೃದ್ಧಿ ಮಾಡ್ಬೇಕಂದ್ರೆ ಶಿಕ್ಷಣದ ಇಂಪಾರ್ಟೆಂಟ್ ಕೊಡ್ಬೇಕಂತಂದು ಒತ್ತು ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಅಂದ್ರೆ ಕಾಲೇಜ್ ಸ್ಕೂಲ್ ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಶಿಕ್ಷಣ ಅಲ್ರಿ, ಶಿಕ್ಷಣ ಒಂದಿದ್ರೆ ಜಾತಿ ಯಾವ್ದು ಬರಲ್ಲ, ದುಡ್ಡು ಆಮೇಲೆ ಎಲ್ಲಾ ಕೆಳಮಟ್ಟದವರು ಮೇಲ್ ಬರ್ಬೇಕು ಅಂತಂದು ಈ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಮುಂದಿನ ಅಭಿವೃದ್ಧಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ನಮಸ್ಕಾರ. ಈ ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ? ಈಗ 3 ಸಲ ಶಾಸಕರಾಗ್ಯಾರ ಅಂದ್ರೆ ಅದ ನಿಮ್ಗೆ ಗುರ್ತಾಗ್ಬೇಕು. 1 ಸಲ MP ಆಗಿದ್ದಾರೆ ಅಂತಂದ್ರೆ ಅದ ಅಲ್ರಿ, ಅವ್ರು ಮಾಡಿರೋದು ಅಭಿವೃದ್ಧಿಯಿಂದನೇ ಅವ್ರು ಮತ್ತೆ ಶಾಸಕರಾಗಿರ್ತಾರ. ಯಾಕಂದ್ರೆ ಈಗ 1 ಸಲ ಕೌನ್ಸಿಲರ್ ಆದ್ಮೇಲೆ ಸೆಕೆಂಡ್ ಕೌನ್ಸಿಲರ್ ಆಗೋಕ್ಕೂ ಕಷ್ಟ ಐತಿ. ಅಂತ 3 ಬಾರಿ ಶಾಸಕರಾಗಿ 1 ಸಲ MP ಆಗಿದ್ದಾರೆ ಅಂತಂದ್ರೆ ಅವ್ರು ಏನ್ ಅಭಿವೃದ್ಧಿ ಮಾಡಿದಾರ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸ್ತತಿ ಈಗಾಗ್ಲೇ. ಥ್ಯಾಂಕ್ ಯು. ಬೈ ಎಲೆಕ್ಷನ್ ಅಚಾನಕ್ ಅವರು ಆಗಿ ನಮ್ಮ ಮೇಟಿ ಸಾಹೇಬ್ರ ನಿಧನದಿಂದ ಈ ಬಾಗಲಕೋಟೆಗೆ ಒದಗಿ ಬಂದಿದೆ. ಈ ಬೈ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತೀವಿ. ಯಾಕಂತಂದರೆ ಏನು ಗ್ಯಾರಂಟಿಗಳ ಪರಿಣಾಮಕಾರಿ ಇಂಪ್ಲಿಮೆಂಟೇಷನ್ ಏನಾಗಿದೆ ಅದನ್ನು ನೋಡಿದರೆ ಉಮೇಶ್ ಮೇಟಿ ಅವರಿಗೆ ನಮ್ಮ ಬೆಂಬಲ. ಆಡಳಿತ ಎಲ್ಲ ಹೇಗಿತ್ತು ಸರ್ ಇಲ್ಲಿ? ಮೇಟಿ ಸಾಹೇಬ್ರ ಆಡಳಿತ ಚೆನ್ನಾಗಿತ್ತು ಸರ್. ಅವರು ಒಳ್ಳೆ ಪ್ರಾಮಾಣಿಕ, ಆಮೇಲೆ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇದ್ರು, ಚೆನ್ನಾಗಿತ್ತು. ಕಾಂಗ್ರೆಸ್ ಪಕ್ಷ ಚೆನ್ನಾಗಿತ್ತು. ಹೌದು ಸರ್, ಹೌದು. ಅಭಿವೃದ್ಧಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಲವಾರು ಅಭಿವೃದ್ಧಿಗಳು ಅವ್ರ ಕಾಲದಲ್ಲಿ ಆಗಿದೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಯಾರು ಅದೇ ಉಮೇಶ್ ಮೇಟಿ ಅವರಿಗೆ ನಮ್ಮ ಬೆಂಬಲ. ನೆಕ್ಸ್ಟ್ ಅಭಿವೃದ್ಧಿ ಆಗ್ಬೇಕಾಗಿರೋದು ಏನಂತ ಏನೆಲ್ಲ ಇದೆ? ಅಭಿವೃದ್ಧಿ ಆಗ್ಬೇಕನ್ನೋ ಕೆಲಸಗಳಿದೆ. ಏನೆಲ್ಲ ಅಭಿವೃದ್ಧಿ ಆಗ್ಬೇಕಿದೆ ಕಾಂಗ್ರೆಸ್? ಸರ್, ಇಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಆಮೇಲೆ ವಸತಿ ಯೋಜನೆಯಲ್ಲಿ, ಮುಖ್ಯವಾಗಿ ವಸತಿ ಯೋಜನೆಯಲ್ಲಿ ಮನೆಗಳ ಮಂಜೂರಾತಿ ಆಗಬೇಕಾಗಿದೆ. ಅದಲ್ಲದೆ ಈಗೇನು ಸ್ತ್ರೀ ಸಬಲೀಕರಣ ಆಗಿದೆ ಅದನ್ನು ಹೆಚ್ಚು ಹೆಚ್ಚು ಪರಿಣಾಮಕಾರಿ ಅನುಷ್ಠಾನ ಆಗಬೇಕಾಗಿದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಬಿಜೆಪಿ. ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್ ಇಷ್ಟು ಕಾಂಗ್ರೆಸ್? ಡೆವಲಪ್ಮೆಂಟ್ ಸ್ವಲ್ಪ ಸುಸ್ತಿದೆಯೇ. ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ನಿಮ್ ಪ್ರಕಾರ? ಡೆವಲಪ್ಮೆಂಟ್ ಎಲ್ಲ ಫ್ಯಾಕ್ಟ್ರಿ ಆಗಬೇಕು, ಕಾಲೇಜ್ ಆಗಬೇಕು, ಗೌರ್ಮೆಂಟಲ್ಲಿಂದ ಎಲ್ಲ ಸವಲತ್ತು ಸಿಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು, ಮಾರ್ಕೆಟ್ ಹೊಸದ ಮಾಡಬೇಕು. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಸರ್? ಶಿಕ್ಷಣ ವ್ಯವಸ್ಥೆ ಸಂದಿದೆ. ಮತ್ತೆ ಈ ರಸ್ತೆ ಅದ್ರ ಬಗ್ಗೆ ರಸ್ತೆ ಮೊದಲೆಲ್ಲ ಆಗಿದ್ದು, ಈಗ ಏನೂ ಇಲ್ಲ. ಡೆವಲಪ್ಮೆಂಟ್ ಇಲ್ವಾ? ಇಲ್ಲ, ಸ್ವಲ್ಪ ಸುಸ್ತಿದೆ. ಓಕೆ.